ಈ ಸ್ವಾತಿ ಮುತ್ತು ಕಾಣಿಸ್ತಾ ಇಲ್ವಲ್ಲ ಬೆಳಗ್ಗೆಯಿಂದನೂ. ಎಲ್ಲಿಗೆ ಹೋಗಿದ್ದರು? ಅವ್ರ ಮನೆ ಹತ್ರ ಹೋಗೋಣ ಅಂತಂದರೆ ಅವ್ರ ಅಮ್ಮಯಿಂದ ಒಂದು ಕಾಟ ಅಪ್ಪ. ಅವ್ರ ಅಮ್ಮಯಿಂದ ಏನಿಲ್ಲ, ಹೆಂಗೆ ಬೈದು ಬಿಡ್ತಾಳೆ ಅವ್ರ ಅಮ್ಮಯ್ಯ. ಈ ಅವಳ ಹತ್ರ ಮಾತಾಡೋದು ಹೆಂಗೆ? ಈ ಸ್ವಾತಿ ಎಲ್ಲೋದ್ಲು, ಕಾಣಿಸ್ತಾನೆ ಇಲ್ವಲ್ಲ, ಕರಿಯೋಣ ಅಂತಂದರೆ ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಹೊರಕ್ಕೆ ನಾನು ಬಂದರೆ ಹಿಂಗೆ ಕೈ ಸಣ್ಣ ಮಾಡೋಣ ಅಂತೇಳಿ ಈ ಕಡೆಗೆಲ್ಲ ಬಂದಿದ್ದೀನಿ. ಇಲ್ಲಿ ಹಳೆ ಮನೆ ಹತ್ರ ನಿಂತ್ಕೊಂಡು, ಇವ್ರದ್ದು ಯಾರ್ದೋ ಒಂದು ಹಳೆ ಮನೆ ಐತೆ, ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಯಾವುದೋ ಮನೆಯೆಲ್ಲ ಬಿದ್ದೋಗೈತೆ. ಯಾರ್ದಪ್ಪ ಇದು ಹಳೆ ಮನೆ? ಯಾರೋ ಊರಲ್ಲಿ ಇಲ್ಲ ಅನಿಸುತ್ತೆ. ಇವರೆಲ್ಲನ ಬೇಗ ಹಾಕಿದ್ದಾರೆ. ಬಿದ್ದೋಗ್ತೈತೆ ಹಳೆ ಮನೆ. ಯಾವುದಪ್ಪ ಇದು ಗೊತ್ತಿಲ್ಲ. ಇಲ್ಲಿ ನಿಂತ್ಕೊಂಡು ಅವಾಗಿಂದ ನೋಡ್ತಾ ಇದ್ದೀನಿ. ಬರ್ತಾಳೆ ಸ್ವಾತಿ ಆಗಲಿ ಮುತ್ತು ಆಗಲಿ ಯಾರಾದರೂ ಒಬ್ಬರು ಬರ್ತಾರೋ ಅಂತ ನೋಡ್ತಾ ಇದ್ದೀನಿ. ಯಾರೂ ಬರೋಂಗೇ ಇಲ್ವಲ್ಲ. ಮುತ್ತು ಬಂದ್ಲು. ಮುತ್ತು 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 ಯಾರು? ಇಲ್ಲಿ ಈ ಕಡೆ ನೋಡು. ಮುತ್ತು ಬಾ, ಇಲ್ಲಿ ಬಾ. ಓ, ಜೀವಿತ ಅಕ್ಕನಾ? ನಾನು ಯಾರಪ್ಪ ಹಿಂಗೆ ನನ್ಗೆ ಹೋಗ್ತಾ ಇದ್ದಾರೆ ಅಂದ್ಕೊಂಡೆ. ಯಾಕಕ್ಕ, ಯಾವಾಗ ಬಂದೆ ಹಾಸ್ಪಿಟ್ಲಿಂದ? ಜೀವನ್ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾನಪ್ಪ, ಚೆನ್ನಾಗಿ ಓಡಾಡ್ತಾನೆ, ಚೆನ್ನಾಗಿದ್ದಾನೆ. ಇವಾಗ ಏನು ಅಂಥದ್ದೇನಿಲ್ಲ. ಸ್ವಲ್ಪ ಅಲ್ಲೇ ಡಿಸ್ಚಾರ್ಜ್ ಮಾಡಿದಾಗಿಂದನೂ ಚೆನ್ನಾಗಿ ಓಡಾಡ್ತಾ ಇದ್ದಾನೆ. ನಿನ್ನೆ ಸಾಯಂಕಾಲನೇ ಡಿಸ್ಚಾರ್ಜ್ ಮಾಡಿದ್ರು. ಚೆನ್ನಾಗಿರೋದಕ್ಕೆ ಹೆಲ್ತಿಯಾಗಿ ಚೆನ್ನಾಗಿ ಓಡಾಡ್ಕೊಂಡೆಲ್ಲ ಇರೋದಕ್ಕೆ ನೆನ್ನೆನೇ ಸಾಯಂಕಾಲನೇ ಡಿಸ್ಚಾರ್ಜ್ ಮಾಡಿಬಿಟ್ರು. ನೆನ್ನೆ ಸಾಯಂಕಾಲ ಊರಿಗೆ ಬಿಟ್ಟು ನಾನು ಬಂದೆ. ನೆನ್ನೆಯಿಂದಲೂ ನೀವು ರಾತ್ರಿಯಿಂದಲೂ ನೋಡ್ತಾ ಇದ್ದೀನಿ. ನೀವು ರಾತ್ರಿ ಅಂದರೆ ತುಂಬ ನನಗೆ ಒಂಥರ ಸಾಕಾದಂಗೆ ಆಗ್ಬಿಟ್ಟಿತ್ತಾ. ಯಪ್ಪ ಬಂದು ಕರ್ಕೊಂಬಂತ. ನನಗೆ ರಾತ್ರಿ ಸ್ನಾನ ಮಾಡಿಕೊಂಡು ಆಸ್ಪತ್ರೆಗೆ ನಿದ್ದೆ ಇರಲಿಲ್ಲ, ಮನೆಗೆ ಬಿಟ್ಟಿದ್ದೆ. ಸ್ವಾತಿಯಲ್ಲೇ ಅಕ್ಕ, ಬಾರ ಇಲ್ಲಿ. ಜೀವಿತಕ್ಕ ಕರಿತೈತೆ, ಬಾ ಇಲ್ಲಿ ಬಾ. ಜೀವಿತಕ್ಕ ಕರಿತೈತೆ. ನನ್ನ ಮಗನ ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಥೂ, ಯಾಕೆ ನಂಗೆ ಬೈಕೊಂಬತ್ತಾ ಇದೆಯಾ? ಧನನು ಆ ಸಿದ್ದುನು ಅವ್ರನ್ನೆಲ್ಲ ನೋಡ್ಬಿಟ್ರೆ ಹೊಟ್ಟೆ ಉರಿದೋಗ್ಬಿಡುತ್ತೆ. ಹೆಂಗೆ ಬಾಯಿಗೆ ಬಂದಂಗೆ ಹೆಂಗೆ ಬೈಕ ಬಿಡೋಣಪ್ಪ, ಹೆಂಗೆ ಶಾಪ ಹಾಕೋಣಪ್ಪ. ಎಲ್ಗೋ ಓದ್ವು ನಾನು ಅದಕ್ಕೆ ಹೆಂಗೆ ಶಾಪ ಹಾಕೋಣಪ್ಪ ಅನ್ನಿಸ್ತೈತೆ. ಹೆಂಗೆ ಬಾಯಿಗೆ ಬಂದಿದ್ದು ಹಿಂದೆ ಇಡಬಾರ್ದು, ಹಂಗೆ ಹಾಕೋಣ ಅನ್ನಿಸ್ತೈತೆ. ಯಾವಾಗ ಬಂದಿದ್ದು ಜೀವಿತಕ್ಕ? ಚೆನ್ನಾಗಿದ್ದಾರೆ, ಜೀವನು ಚೆನ್ನಾಗೈತಾನಪ್ಪ, ಭಾಳ ಚೆನ್ನಾಗಿದ್ದಾನೆ, ಓಡಾಡ್ತಾನೆ. ಏನು ಮಾಮೂಲಿ ಓಡಾಡೋ ಥರ ಓಡಾಡಿದ್ದಾನೆ. ಡಾಕ್ಟ್ರ್ ಹೇಳಿದಾರಲ್ಲ ಎಲ್ಲ ಕೆಲಸ ಮಾಡ್ಬೋದು, ಎಲ್ಲ ನೀನೇನಿಲ್ಲ ಒಂದೆರಡು ತಿಂಗಳು ರೆಸ್ಟ್ ಮಾಡಿದ್ರೆ ಸಾಕು, ಆಮೇಲೆ ಏನಿಲ್ಲ ನೀನೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳಿ ಡಾಕ್ಟ್ರು ಹೇಳಿದ್ದಾರೆ. ಚೆನ್ನಾಗಿ ಓಡಾಡ್ತಾನೆ. ಹೌದೇನು? ಹೆಂಗೋ ಬಿಡತ್ಲೆ, ಒಳ್ಳೆ ಸುದ್ದಿ ಕೇಳ್ದಂಗೆ ಆಯಿತು. ನನಗೇನೋ ತುಂಬ ಖುಷಿ ಆಯಿತು. ಚೆನ್ನಾಗಿದ್ದಾರಲ್ಲ, ಅಷ್ಟೇ ಸಾಕು. ಅವನೇ ಚೆನ್ನಾಗಿ ಓಡಾಡ್ತಾನೆ. ನಮ್ಮಣ್ಣ ಭಾಳ ಚೆನ್ನಾಗಿದ್ದಾನೆ. ಡಾಕ್ಟ್ರ್ ಹೇಳಿದ್ರಲ್ಲ, ನಿನ್ನ ಥರ ಬೇಗ ಹುಷಾರಾಗಿ ಬೇಗ ಬೆಡ್ಡಿಂದ ಇಳಿದು ಹಿಂಗೆ ಓಡಾಡೋರನ್ನ ಯಾರನ್ನೂ ನೋಡಿಲ್ಲ ಕಣಪ್ಪ, ತುಂಬ ಚೆನ್ನಾಗಿ ನೀನು ಬೇಗ ಹುಷಾರಾದೆ ಅಂತ ಎಲ್ಲ ಹೇಳ್ತಿದ್ರು. ಅಲ್ಲೇ ಮತ್ನೇಲಿ ಮೆಲ್ಲಕ್ಕೆ ಹೋಗಬೇಕು ಇನ್ನೂ. ಒಟ್ಟಿನಲ್ಲಿ ಚೆನ್ನಾಗಾಗಿದ್ದಾನೆ. ಏನಿಲ್ಲ, ಯಾವುದೇ ತೊಂದರೆ ಇಲ್ಲ, ಏನಿಲ್ಲ, ಚೆನ್ನಾಗಿದ್ದಾನೆ. ಇವಾಗ ಅವರು ಕಂಪ್ನಿ ಕಡೆಯಿಂದ ಅವ್ನು ಕೆಲ್ಸಕ್ಕೆ ಹೋಗ್ತಾನಲ್ಲ, ಅವ್ರು ಕೆಲ್ಸಕ್ಕೆ ಹೋಗೋ ಜಾಗದಿಂದಲೇ ಅವನಿಗೆ ಎಷ್ಟೋ ಅಷ್ಟು ದುಡ್ಡು ಕೊಡ್ತಾರೆ. ಇವಾಗ ನನಗೆ ಎಷ್ಟೋ ದುಡ್ಡು ಬರುತ್ತೆ ಇವಾಗ. ಹೌದೇನು? ಮತ್ತು ನಿಮ್ಮ ಅಮ್ಮ ನೋಡಿದ್ರೆ 2 ಲಕ್ಷ ರೂಪಾಯಿ 10 ರೂಪಾಯಿ ಬಡ್ಡಿ ಹಂಗೆ ತೊಗೊಂಬಂದು ನಾವು ಏನೋ ಆಪ್ರೇಷನ್ ಮಾಡಿಸಿದ್ವಿ, ದುಡ್ಡಿನ ಕಷ್ಟ ಕಣಮ್ಮ ಅಂತೇಳಿ ಹೇಳ್ತಿದ್ರು. ಪಾಪ ನಿಮ್ಮಮ್ಮ ಹೇಳೋದು ನೋಡಿ ನನಗೆ ಪಾಪಚ್ಚಿ ಹಿಂಗೆ ಆಗಬಾರ್ದಾಗಿತ್ತು, ಯಾಕೆ ಹಿಂಗಾಯ್ತು ಜೀವನ್ಗೆ ಅಂತೇಳಿ ನನಗೆ ತುಂಬ ಬೇಜಾರಾಗ್ಬಿಡ್ತು ಜೀವಿತಾಕ. ಏನಿಲ್ಲ, ಅವನು ಕೆಲ್ಸಕ್ಕೆ ಹೋಗ್ತಾನೆ, ಸೋಲಾರ್ಗೆ ಕೆಲ್ಸಕ್ಕೆ ಹೋಗ್ತಾನೆ. ಅವ್ರು ಕೊಟ್ಟಿರೋ ಅಂಥ ಗಾಡಿನೇ ಓಡಾಡೋದಕ್ಕೆಲ್ಲ ಅವರೇ ಕೊಟ್ಟಿದ್ದಾರೆ. ಅವನದು ಐತೆ ಮನೆ ಹತ್ರ 2 ಗಾಡಿ ಇದ್ದಾವೆ. ಅವ್ರು ಕೊಟ್ಟಿರೋ ಗಾಡಿಲೇ ಬಿದ್ದಿರೋದ್ರಿಂದನ ಕೆಲ್ಸಕ್ಕೆ ಹೋಗಿ ಬರ್ತಾ ಬಿದ್ದಿದ್ದಾನೆ ಅಂತೇಳಿ ನಾವು ಆ ಕಂಪ್ನಿಗೆ ಸ್ವಲ್ಪ ಹಿಂಗೆಲ್ಲ ಲೆಟ್ರೆಲ್ಲ ಬರ್ಕೊಟ್ಟು ಅದೆಲ್ಲ ಫೋಟೋ ಎಲ್ಲ ಹೊಡ್ಕೊಂಡು ಅವತ್ತು ಆಕ್ಸಿಡೆಂಟ್ ಆಯ್ತಲ್ಲ ಅದನ್ನೆಲ್ಲ ಬರ್ಕೊಟ್ಟು ಕೆಲ್ಸಕ್ಕೆ ಹೋಗ್ತಾ ಬರ್ತಾ ಬಿದ್ದಿರೋದು ಅಂತೇಳಿ ಈ ರೀತಿ ಎಲ್ಲ ಬರ್ಕೊಟ್ಟಿರೋದಕ್ಕೆ ಅವನಿಗೆ ಎಷ್ಟೋ ಇವಾಗ ಲಕ್ಷ ಗಟ್ಟಲೆ ದುಡ್ಡು ಬರ್ತಾವೆ ಗೊತ್ತಾ. ತುಂಬ ಖುಷಿ ಆಗ್ತೈತೆ ನನಗೇನಿಲ್ಲ. ಒಳ್ಳೆ ಕೆಲಸ, ಒಳ್ಳೆ ಸ್ಯಾಲ್ರಿ, ಒಳ್ಳೆ ಕೆಲಸ ಐತೆ ಅವನಿಗೆ. ಅದೇ ಗಾಡಿ ಅವರೇ ವೆಹಿಕಲ್ ಎಲ್ಲ ಅವರೇ ಕೊಟ್ಟಿರೋದಲ್ಲ, ಅದೇ ಗಾಡಿಲೇ ಬಿದ್ದಿರೋದ್ರಿಂದ ಇವಾಗ ಅವನಿಗೆ ಎಷ್ಟೋ ದುಡ್ಡು ಬರುತ್ತೆ. ನಾನು ಆ ರೀತಿ ಮಾಡಿದ್ದೀನಿ. ದುಡ್ಡು ಬರೋ ಥರ ಅಲ್ಲೆಲ್ಲ ಸರ್ಟಿಫಿಕೇಟ್ ಎಲ್ಲ ಮಾಡಿಕೊಟ್ಟು ಅಲ್ಲೆಲ್ಲ ಫಾರಮ್ ಎಲ್ಲ ಕೊಟ್ಟು ಬಂದಿದ್ದೀನಿ. ಒಂದು 15-20 ಲಕ್ಷ ದುಡ್ಡು ಬರುತ್ತೆ ಅಂತ ಹೇಳೋರು. ಹಿಂಗೆ ಈ ರೀತಿ ಆಗೈತೆ ಅಂತ ಹೇಳಿದಕ್ಕೆ ಒಂದು 15 ಲಕ್ಷ ದುಡ್ಡು ಬರುತ್ತೆ. ಹೌದೇನು? ಹಾಗಾದ್ರೆ ಎಲ್ಲ ಏನು ಸಮಸ್ಯೆ ಇಲ್ಲ, ಎಲ್ಲ ಆರಾಮಾಗಿದ್ದೀರಾ? ಏನು ಕಡಿಮೆ ಆಗಿಲ್ಲ ಯಪ್ಪ. ನಮ್ಮಣ್ಣ ಇವತ್ತು ರಾಜ, ನಮ್ಮಣ್ಣ ರಾಜನ್ ಥರ ಇರೋನು. ನಮ್ಮಣ್ಣ ರಾಜ ಅಯ್ಯ ಅಂತವನಿಗೆ ಏನು ಬಂದೈತೆ. ನಮ್ಮಮ್ಮ ಯಾವತ್ತು ಬಿದ್ದಿದ್ನಲ್ಲ ನಮ್ಮಣ್ಣಯ್ಯ, ಆ ಟೆನ್ಷನಾಗ ಅವತ್ತು ಎಮರ್ಜೆನ್ಸಿಗೆ ಎಂಥವ್ರ ಹತ್ರ, ಈಗ ಎಂಥ ದುಡ್ಡಿರೋ ಅಂಥವ್ರ ಹತ್ರ ಆಗಲೇಳು ಒಂದೊಂದು ಸತಿ ನಿಜವಾಗ್ಲೂ ದುಡ್ಡೇ ಇಲ್ದಂಗೆ ಆಗ್ಬಿಡುತ್ತೆ. ಎಷ್ಟೇ ಕೋಟಿಗಟ್ಟಲೆ ದುಡ್ಡಿದ್ರು ಒಂದೊಂದು ಟೈಮ್ನಾಗ ದುಡ್ಡು ಇರಲ್ಲ. ಲಕ್ಷಗಟ್ಟಲೆ ದುಡ್ಡು ಇರುತ್ತೆ ಒಂದೊಂದು ಟೈಮ್ನಾಗ ಒಂದು 1000 ಇರಲ್ಲ. ಆ ರೀತಿ ಆಗೋಗ್ಬಿಡುತ್ತೆ.
ಹೌದೇನು? ಅಯ್ಯೋ ನಾನೇನೇನೋ ಅನ್ಕೊಬಿಟ್ಟಿದ್ನಲ್ಲ. ಪಾಪ ಎಲ್ಲ ಸಾಲ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ ಅಂತ ಅನ್ಕೊಂಡಿದ್ದೆ. ನಮ್ಮ ಅಕ್ಕ ಅದನ್ನೇ ಯೋಚನೆ ಮಾಡೋಳು, ಪಾಪ ಸಾಲ ಮಾಡ್ಕೊಂಡು ಹಿಂಗೆ ಮಾಡಿದ್ರು ಅಂತ. ನೋಡಿಲೆ ಅವ್ನಿಗಿವತ್ತು ಕಾಲು ಮುರ್ಕೊಂಡಿರ್ಬೋದು, ಏನೋ ಬಿದ್ದು ಗ್ರಾಚಾರ ಟೈಮ್ ಅನ್ನೋದು, ಬ್ಯಾಡ್ ಟೈಮ್ ಅನ್ನೋದು ಎಲ್ರಿಗೂ ಬರುತ್ತೆ. ಬಿದ್ದು ಇವತ್ತು ಕಾಲು ಮುರ್ಕೊಂಡಿರ್ಬೋದು, ಅವ್ನಿಗೇನೇನು ಕಡಿಮೆ ಆಗಿಲ್ಲ. ಕುತ್ಕೊಂಡು ತಿಂದ್ರೂ ಅವನಿಗೆ ಬೇಜಾನ್ ಐತೆ. ಕುತ್ಕೊಂಡು ತಿಂದ್ರೂ ಅವ್ನಿಗೇನು ಇವತ್ತು ಕಡಿಮೆ ಆಗಿಲ್ಲ. ಅವ್ನಿಗಷ್ಟು ಇವಾಗ ದುಡ್ಡೇನೆ ಬಡ್ಡಿ ಕೊಟ್ಕೊಂಡು ಆ ದುಡ್ಡು ಇವಾಗ ಬಂದಿರೋ ದುಡ್ಡೇನೆ ಒಂದು 15 ಲಕ್ಷ ಆಗಿರೋದೇ ಒಂದೂವರೆ ಲಕ್ಷ ಅಷ್ಟೇ. 15ರಿಂದ 20 ಲಕ್ಷ ದುಡ್ಡು ಬರುತ್ತೆ. ಆ 15ರಿಂದ 20 ಲಕ್ಷ ದುಡ್ಡು ಇಟ್ಕೊಂಡು ಅವನು ಆರಾಮಾಗಿ ಇದು ಮಾಡ್ಬೋದು. ಅದನ್ನೆಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಬರೋ ಬಡ್ಡಿ ದುಡ್ಡಲ್ಲೇ ಅವ್ನು ಜೀವನ ಮಾಡ್ತಾನೆ ಅಂತ ಬುದ್ಧಿವಂತ ನಮ್ಮಣ್ಣ. ಅಂತ ಬಡ್ಡಿ 20 ಲಕ್ಷ ದುಡ್ಡಲ್ಲಿ ಬಡ್ಡಿ ದುಡ್ಡಲ್ಲಿ ಇದು ಮಾಡ್ತಾನೆ. ಇನ್ನು ಬೇರೆ ಬೇರೆ ದುಡ್ದು ಇಟ್ಕೊಂಡವನೆ, ಅದೆಲ್ಲ ಅವರು ಇವ್ರಿಗೂ ಕೊಟ್ಟಿದ್ದಾನೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ರಿಗೂ ಕೊಟ್ಟಿದ್ದಾನೆ. ಅದಕ್ಕೆ ಸ್ವಲ್ಪ ಬೇಕಾದಾಗ ಅವನು ಬಳಸ್ಕೊಂತಾನೆ ಅಷ್ಟೇ. ಇದ್ರಾಗ ಏನಂಥದ್ದು ಇಲ್ಲ. ಅವನಿಗೇನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಯ್ತು. ತಮ್ಮಣ್ಣ ತುಂಬ ತಲೆಗಾರ. 15ರಿಂದ 20 ಲಕ್ಷ ದುಡ್ಡು ಐತೆ ಅಂತಂದರೆ ಅವ್ನು ಏನು ಬೇಕಾದ್ರೂ ಮಾಡ್ತಾನೆ, ಅದರಲ್ಲೇ ಕೂತ್ಕೊಂಡು ತಿನ್ಬೋದು, ಹಂಗೆ ಮಾಡ್ತಾನೆ. ಇವಾಗ ಅದೇ ದುಡ್ಡು ಬರುತ್ತೆ, ಅದೇ ಅವ್ನ ಜೀವನಕ್ಕೆ ಮಸ್ತ್ ಆಗುತ್ತೆ. ಅವನೇನು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ಇವಾಗ ಕಾಲು ಹಿಂಗಾಗೈತೆ ದುಡಿಯೋಕ್ಕಾಗಲ್ಲ ಅಂತೇಳಿ ಅಷ್ಟೊಂದೆಲ್ಲ ಕೊರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮಣ್ಣ ತುಂಬ ಇವತ್ತು ಟ್ಯಾಲೆಂಟ್ ಇದ್ದಾನೆ. ಅವನು ಏನು ಬೇಕಾದ್ರೂ ಮಾಡ್ತಾನೆ ನಮ್ಮಣ್ಣ. ಅದು ಬೆಸ್ಟ್ ಕಣಕ್ಕ ಅಲ್ವಾ? ಇವಾಗ ಏನೊಂದು 15 ಲಕ್ಷ ಬಡ್ಡಿ ಕೊಟ್ಟರೆ ಬಡ್ಡಿಲೇ ಜೀವನ ಮಾಡ್ಬೋದು. ನಮ್ಮಣ್ಣನಿಗೆ ತುಂಬ ಜನ ಬಡ್ಡಿ ಇಸ್ಕೊಂಡು ಹೋಗ್ತಾರೆ. ಹಂಗೆ ನಿಯತ್ತಾಗ ಅವನಿಗೆ ಎಂಥವ್ರಿಗೆ ಕೊಡಬೇಕು ಎಂಥವ್ರಿಗೆ ಬಿಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ಅವನು ತುಂಬ ಫೈನಾನ್ಸ್ ವ್ಯವಹಾರ ಈ ರೀತಿ ಎಲ್ಲ ಮಾಡ್ತಾನೆ. ಸಖತ್ತಾಗಿ ದುಡ್ಡು ಮಾಡ್ಕೊತಾನೆ. ಇವಾಗ ಅವನು ರೆಸ್ಟ್ ಮಾಡಬೇಕಾ, ಇವಾಗ ದುಡ್ಡು ಬರುತ್ತಾ ಒಂದು 15 ಲಕ್ಷ 15 ಲಕ್ಷ ಫೈನಾನ್ಸ್ ಬಿಟ್ಬಿಟ್ರೆ ಅದೆಲ್ಲ ಎಷ್ಟು ದುಡ್ಡು ದುಡ್ಕೋಬೋದು ಗೊತ್ತಾ? ಆರಾಮಾಗಿ ದುಡ್ಡು ದುಡ್ಕೊಂಡು ಚೆನ್ನಾಗಿರ್ತಾನೆ. ಅವನೇನಿಲ್ಲ ನಮ್ಮಣ್ಣ. ಅಯ್ಯೋ ತುಂಬ ಇದು ನಿನ್ನಂತೂ ಎಷ್ಟು ಮಿಸ್ ಮಾಡ್ಕೊಂತ ಇದ್ದಾನೋ ಏನೋ. ಅವನಂತೂ ಭಾಳ ಆಸೆಗಿದ್ದಾನೆ ನೀನು ಮದುವೆ ಆಗಿ ಚೆನ್ನಾಗೇ ನೋಡ್ಕೋಬೇಕು ಅಂತ. ನಾನು ಅಷ್ಟೇ ನೆನೆಸ್ಕೊಂತೀನಿ. ಪಾಪ ಚೆನ್ನಾಗಿದ್ದಿದ್ರೆ ಎಷ್ಟು ಸತಿ ಬರೋರೋ ಏನೋ, ನೋಡು ಚೆನ್ನಾಗಿಲ್ಲದಕ್ಕೆ ಬರೋದೇ ಇಲ್ಲ ಪಾಪ ಚಿಥು ಅಂತೇಳಿ ತುಂಬ ನೆನೆಸ್ಕೊಂತ ಇರ್ತೀನಿ. ಅಂದರೆ ನೀನೇನು ಮದುವೆ ಆಗೋದ್ರ ಬಗ್ಗೆ, ನಮ್ಮ ಅಣ್ಣನ ಮದುವೆ ಆಗೋದ್ರ ಬಗ್ಗೆ ನೀನೇನು ಚಿಂತೆನೇ ಮಾಡಬೇಡ, ಸರಿನಾ? ಅವನಿಗೆ ಏನು ಕಡಿಮೆ ಆಗಿಲ್ಲ. ಇವಾಗ 15ರಿಂದ 20 ಲಕ್ಷ ದುಡ್ಡು ದುಡಿತಾನೆ ಅಂದಮೇಲೆ ಆರಾಮಾಗಿ ದುಡ್ಡು ಐತೆ ಅಂದಮೇಲೆ ಆರಾಮಾಗಿ ಆಗ್ಬೋದು. ಆ ರೀತಿ ಎಲ್ಲ ದುಡ್ಡು ಬರೋ ಥರ ಮಾಡಿಸಿದ್ದೀನಿ. ನಮ್ಮ ಅಣ್ಣನಿಗೆ ಬರುತ್ತೆ, ಖಂಡಿತ ಬರುತ್ತೆ ಅದೆಲ್ಲನ. ಮತ್ತು ಮಿಕ್ಕಿರೋದು ಒಂದೊಂದು 10-15 ಲಕ್ಷ ಅವನು ಇಟ್ಕೊಂಡಿದ್ದಾನೆ. 35-40 ಲಕ್ಷ ದುಡ್ಡು ಫೈನಾನ್ಸಿಗೆ ಬಿಟ್ಬಿಟ್ರೆ ಆರಾಮಾಗಿ ದುಡ್ಡು ಮಾಡ್ಕೊಂಡು ಇರ್ಬೋದು. ಬಡ್ಡಿ ವ್ಯವಹಾರ ಮಾಡ್ಕೊಂಡು ಚೆನ್ನಾಗಿರ್ಬೋದು. ಅವನಿಗೆ ಗೊತ್ತೈತೆ ಅವನಂದರೆ ಕೊಟ್ಟ ಮೇಲೆ ಕರೆಕ್ಟಾಗಿ ಪಕ್ಕ ಯಾರಿಗೆ ಆಗಲಿ ಪಕ್ಕ ಎಲ್ಲ ಡಾಕ್ಯುಮೆಂಟ್ ತಗೊಳ್ತಾನೆ. ಈ ರೀತಿ ಬಡ್ಡಿ ಸುಮ್ಮನೆ ಎಲ್ಲ ಇಸ್ಕೊಂತಾರೆ ಊರಾಗೆಲ್ಲನ ಈ ರೀತಿ ಇಸ್ಕೊಂತಾರಲ್ಲ, ಹಂಗೆಲ್ಲ ಕೊಡೋಲ್ಲ. ಅವನ್ನೆಲ್ಲ ಅವ್ರ ಡಾಕ್ಯುಮೆಂಟು ಎಲ್ಲ ಇಸ್ಕೊಂಡು ಅವ್ನು ಕೊಡೋದು, ಆ ಥರ ಅವ್ನು ಬಡ್ಡಿ ವ್ಯವಹಾರ ಮಾಡೋದು. ನಮ್ಮಣ್ಣ ತುಂಬ ಚೆನ್ನಾಗಿ ಇವಾಗ ಮಾಡ್ತಾನೆ ನೋಡು. ನೀ ಪಟ್ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವನು ಆರಾಮಾಗೆ ಓಡಾಡ್ತಾನೆ, ಚೆನ್ನಾಗಿದ್ದಾನೆ, ಏನಿಲ್ಲ. ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಅವ್ನು ಏನು ಆಗೇ ಇಲ್ಲ ಅನ್ನೋ ಥರ ಓಡಾಡ್ತಾನೆ ನಮ್ಮಣ್ಣ. ಅವ್ನು ತುಂಬ ಚೆನ್ನಾಗಿದ್ದಾನೆ. ಇವಾಗ ಏನಿಲ್ಲ, ಇನ್ನೊಂದು ತಿಂಗಳು 2 ತಿಂಗಳು ಅಷ್ಟೇ. ಆಮೇಲೆ ಇನ್ನೊಂದು ತಿಂಗಳು ರೆಸ್ಟ್, 1 ತಿಂಗಳು 2 ತಿಂಗಳು ರೆಸ್ಟ್ ಮಾಡಿದ್ರೆ ಆಮೇಲೆ ಏನಿಲ್ಲ, ಮದುವೆ ಆಗ್ಬಾರ್ದು. ಅಲ್ಲ ನಾನು ಅವ್ರ ಕೈಲೇ ದುಡಿಯೋಕ್ಕಾಗಲ್ಲ, ಹೆಂಗಪ್ಪ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ ಜೀವಿತಾಕ್ಕ. ಅದೆಲ್ಲ ನೀನು ಯೋಚನೆ ಮಾಡಬೇಡ. ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತೀಯ? ಅದನ್ನೆಲ್ಲ ಯೋಚನೆ ಮಾಡೋದೇ ಇಲ್ಲ. ಯಾಕೆ ದುಡಿಯೋಕೆ ಹೋಗ್ತೀಯ? ನೀನು ಹೋಗ್ಬೇಡ, ಆಚೆಗೆ ಎಲ್ಲೂ ಹೋಗ್ಬೇಡ. ಅಷ್ಟು ಅವನು ಹಂಗೆ ನಿಮ್ಮನ್ನ ನೋಡ್ಕೊತಾನೆ. ನೀನು ಆಚೆ ನಿನ್ನೂ ಆಚೆ ಕಳಿಸಲ್ಲ, ಹಂಗೆ ನೋಡ್ಕೊತಾನೆ ನಮ್ಮ ಅಣ್ಣ. ಅಯ್ಯೋ ಏನು ಅನ್ಕೊಂಡಿದ್ಯಾ ನಮ್ಮ ಅಣ್ಣನಿಗೆ? ಅವನು ಇವಾಗ ನಮ್ಮದು ಮನೆ ಸ್ವಲ್ಪ ಚೆನ್ನಾಗಿ ಐತೆ, ಅದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು ಸ್ವಲ್ಪ. ಅದಕ್ಕೆ ಅವನು ಹೊಸ ಮನೆಯೇ ಕಟ್ಬಿಡೋಣ ಅಂತ ಇದ್ದಾನೆ. ಹೊಸ ಮನೆಯೇ ಕಟ್ಬಿಟ್ಟು ಆರಾಮಾಗೆ ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತ ಅಂದ್ಕೊಂಡವನೆ. ಇನ್ನೊಂದು ಸ್ವಲ್ಪ ಇದೆಲ್ಲ ಇನ್ನೊಂದು ಸ್ವಲ್ಪ ಹುಷಾರಾಗೋವರೆಗೂ 1 ವರ್ಷ 2 ವರ್ಷ ಆಮೇಲೆ ಅವನು ಬೇಗ ಎಲ್ಲ ಚೆನ್ನಾಗಿ ಕ್ಯೂರ್ ಆಗ್ತಿದ್ದಂಗೆ ಹುಷಾರಾಗ್ತಿದ್ದಂಗೆ ಮನೆ ಕಟ್ಟಿಸ್ತಾನೆ. ಬೇಗ ಆಗೋ ಥರ ದುಡ್ಡು ಇಟ್ಕೊಂಡು ಕೈಯಲ್ಲಿ ದುಡ್ಡಿದ್ರೆ ಎಷ್ಟೊತ್ತಪ್ಪ ಮನೆ ಕಟ್ಟೋದು? ಮಕ್ಕ ಯೋಚನೆ ಮಾಡೋಳು, ನನಗೆ ಹೆಂಗೆ ನೋಡ್ಕೊಂತಾರೆ, ನನ್ನ ಮದುವೆ ಆದರೆ ಹೆಂಗೆ ಏನು, ಸುಮ್ಮನೆ ಯಾಕ ಜೀವನ್ನೇ ಮದುವೆ ಆಗ್ಬಿಡು. ನೋಡು ಇವಾಗ ಏಟೊಂದು ದುಡ್ಡು ಬರುತ್ತಂತೆ, ದುಡ್ಡು ಬರೋ ಥರ ಮಾಡಿಸಿದಾರಂತೆ ಜೀವಿತಕ್ಕ. ಇವಾಗ 15ರಿಂದ 20 ಲಕ್ಷ ದುಡ್ಡು ಬಂದರೆ ಆರಾಮಾಗಿರ್ದೆ ಏನು? ನಾನು ಅಷ್ಟೇ ಹೇಳಿದ್ದೀನಿ, ಅದೇ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅಂತ ಹೇಳವ್ರೆ. ನೋಡ್ಬೇಕದೆಲ್ಲ, ಯಾಕಂದರೆ ಗಾಡೀಲಿ ಆ ರೀತಿ ಎಲ್ಲ ಇರೋದ್ರಿಂದ ಇನ್ನೂ ಜಾಸ್ತಿನೇ ಬರ್ಬೋದೇನೋ, ನೋಡಬೇಕು. ಸ್ವಲ್ಪ ಏಟಾಗಿರೋದ್ರಿಂದ 2 ಕಾಲು ಮುರಿದಿರೋದ್ರಿಂದ ಇವಾಗ ಕೆಲ್ಸಕ್ಕೆ ಹೋಗೋಕ್ಕಾಗ್ತಾ ಇಲ್ವಲ್ಲ, ಅದು ಇನ್ನೂ ಜಾಸ್ತಿನೇ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ನೋಡ್ಬೇಕದೆಲ್ಲ. ನಾನು ಏನೆಲ್ಲ ಅಂದ್ಕೊಂಡಿದ್ದೆ, ಹೆಂಗಪ್ಪ ಮದುವೆ ಆದರೆ ಇವನ್ನೇನಾದರೂ ಮದುವೆ ಆಗಿಬಿಟ್ರೆ ಈ ಜೀವನ ಹೆಂಗಪ್ಪ ಮಾಡೋದು ಅಂತ. ಆದರೆ ಈ ಜೀವಿತಾಕ್ಕ ಹೇಳ್ತಾ ಇರೋದು ನೋಡಿದ್ರೆ ದುಡ್ಡು ಒಂದು 15 ಲಕ್ಷ ದುಡ್ಡು ಬರುತ್ತಂತೆ, ಬಡ್ಡಿ ವ್ಯವಹಾರ ಮಾಡ್ತಾರಂತೆ, ಒಂದು 30-40 ಲಕ್ಷ ದುಡ್ಡು ಇಟ್ಕೊಂಡವ್ರಂತೆ.
ಏನು ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ನಾನು ಹೋಗಿ ಆ ಸಿದ್ದನ್ನ ಯಾಕೆ ಒತ್ತಾಯ ಮಾಡಬೇಕು, ಅವ್ನ ಯಾಕೆ ಒತ್ತಾಯ ಮಾಡಿ ನನ್ನ ಮದುವೆ ಆಗು ಅಂತ ನಾನು ಯಾಕೆ ಅವನು ಬಿಡಿಸ್ಬೇಕು? ಅದೆಲ್ಲ ಬಿಟ್ಟಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಇರೋದು ಬೆಸ್ಟ್ ಅಂತ ಅನ್ನಿಸ್ತೈತೆ. ನಂದೆಷ್ಟೈತೆ ಅಷ್ಟು ನೋಡ್ಕೊಂಡು ಮದುವೆ ಆಗಿ ಚೆನ್ನಾಗಿರಬೇಕು ಅಂತ ಅನ್ನಿಸ್ತೈತೆ. ಇಲ್ಲ ಆಗ್ತೀನಿ, ಇವನ್ನೇ ಮದುವೆ ಆಗ್ತೀನಿ ಬಿಡಲ್ಲ, ಹಾಗೆ ಆಗ್ತೀನಿ. ಜೀವಿತಕ್ಕ ಆಗ್ತೀನಿ, ನನ್ನ ಮದುವೆನ ಆಗ್ತೀನಿ ಜೀವಿತಕ್ಕ. ಏನು ಮಾಡೋದು ಇವಾಗ? ಏನು ಮಾಡೋಕ್ಕಾಗಲ್ಲ, ನನಗೆ ಯಾರೂ ಬರೋದು ಇಲ್ಲ ಗಂಡು. ಇವಾಗ ಜೀವನೂ ಬಿಟ್ಬಿಟ್ರೆ ನನಗೆ ಬರೋಲ್ಲ. ಯಾಕಂದರೆ ಹಿಂಗೆಲ್ಲ ಆಗಿರೋದ್ರಿಂದ ಬರೋ ಅಂಥ ಗಂಡುಗಳಿಗೆಲ್ಲ ಯಾರಾದರೂ ಪೆಟ್ಟಿಂಗ್ ಇಡ್ತಾನೆ ಇರ್ತಾರೆ. ಹಿಂಗೆ ಮಾಡ್ಕೊಂಡಿದ್ಲು ಆ ಹುಡುಗಿ ಹಂಗೆ ಹಿಂಗೆ ಅಂತ ಏನಾದರೂ ಹೇಳ್ತಾನೆ ಇರ್ತಾರೆ. ಅದಕ್ಕೆ ನೋಡ್ಬೇಕದಿಲ್ಲ ಏನಾಗುತ್ತೆ ಏನು ಎತ್ತ ಅಂತೇಳಿ ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.